ಇವ್ರು ನಿನಗೆ ಗೊತ್ತಾ? ಅವನಿಗೆ ಚಿಕ್ಕ ಆಕ್ಸಿಡೆಂಟ್ ಆದಾಗ ಇವ್ರ ಅಕ್ಕ ನನ್ನ ಹತ್ರ ಕರ್ಕೊಂಡು ಬಂದಿದ್ರು. ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಗುಡ್ ನ್ಯೂಸ್ ಹೇಳಿದ್ರೆ. ಬಟ್ ಅವತ್ ನಾನು ಅವನಿಗೆ ಕಂಡೀಷನ್ ಹೇಗಿದೆಯೋ ಡಾಕ್ಟರ್, ನಮ್ಮ ಅವನಿ ಮಗುನ ಹೆರಬೇಕು ಅಂತ ಬಲವಾಗಿ ಕೇಳ್ಕೊತಿದ್ದಾಳೆ. ಅದಕ್ಕೆ ಆ ದೈವ ಬೇಗ ಅವಳ ಆಸೆನ ತೀರ್ಸಿದ್ಲು. ಈ ವಾರ್ತೆನ ನಮ್ಮ ಮನೆಯವ್ರು ಕೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ನಡಿ ಅವನಿ, ನಡಿ. ಹಲೋ, ಸುಜಾತ ಅವರೇ? ಯಾರು? ನಾನ್ರಿ, ಡಾಕ್ಟರ್ ವಾಣಿ. ನಿಮ್ಮ ತಂಗಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿದ್ದೆ ಅಲ್ವಾ? ಅವತ್ತು ನಿಮ್ಮ ನಂಬರ್ ಕೂಡ ಕೊಟ್ರಿ ಅಲ್ವಾ? ನೀವಾ? ಗೊತ್ತಾಯ್ತು ಡಾಕ್ಟರ್, ಹೇಳಿ. ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ನಿಮ್ಮ ತಂಗಿ ಮತ್ತೆ ಅವ್ರ ಗಂಡ ಸಿಕ್ಕಿದ್ರು. ಹೌದಾ? ನೀವು ಹೇಳಿದ ವಿಷಯನ ಅವತ್ತೇ ನಾನು ನನ್ನ ತಂಗಿಗೆ ಅವಳ ಅತ್ತೆ ಮನೆಯವ್ರಿಗೆಲ್ಲ ಹೇಳಿದೆ. ನನ್ನ ಮಾತನ್ನ ಯಾರೂ ಕೇಳ್ತಿಲ್ಲ ಡಾಕ್ಟರ್. ನಾನು ಯಾಕೆ ಫೋನ್ ಮಾಡಿದೆ ಅಂತ ಹೇಳ್ತೀನಿ ಇರಿ. ಅವಳು ದೇವಸ್ಥಾನದಲ್ಲಿ ತಲೆ ಸುತ್ತ ಬಿದ್ಲು ಅಂತ ಟೆಸ್ಟ್ ಮಾಡಿದೆ. ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಹೌದಾ? ಈಗಷ್ಟೇ ತುಂಬಾ ಖುಷಿಯಿಂದ ಇಬ್ರು ಹೊರಟೋದ್ರು. ಅವ್ರ ಕಂಡೀಷನ್ ಹೇಗಿದೆಯೋ ನಾನು ಪೂರ್ತಿಯಾಗಿ ಸ್ಟಡಿ ಮಾಡಿ ಟೆಸ್ಟ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದಿಕ್ಕೆ ಅವಳ ರಿಪೋರ್ಟ್ಸ್ನ ಫಾರಿನ್ ಡಾಕ್ಟರ್ಸ್ ಕೂಡ ಕಳಿಸಿ ತಿಳ್ಕೊಂಡೆ. ಅಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಅವ್ರಷ್ಟು ದಡ್ರಾಗಿದ್ರೆ ಹೇಗೆ ಹೇಳಿ? ಒಂದು ಮುಗ್ಧ ಜೀವನ ಬಲಿ ತಗೋಬೇಕು ಅಂತಿದ್ದಾರಾ ಏನು? ನನಗೇನು ಅರ್ಥ ಆಗ್ತಿಲ್ಲ ಡಾಕ್ಟರ್. ಇದನ್ನ ನನ್ನ ವಾರ್ನಿಂಗ್ ಅಂದ್ಕೊಳ್ಳಿ. ಲಾಸ್ಟ್ ಅಂಡ್ ಫೈನಲ್ ಆಗಿ ಹೇಳ್ತಿದ್ದೀನಿ, ಅವನು ಈ ಮಕ್ಕಳನ್ನ ಮಾಡ್ಕೊಂಡ್ರೆ ಮಾತ್ರ ಅವಳಿಗೆ ತುಂಬಾ ರಿಸ್ಕ್. ಡಾಕ್ಟರ್, ನನಗೇನು ಮಾಡಬೇಕು ಕೂಡ ತೋಚ್ತಿಲ್ಲ. ಈ ಸಾರಿ ಅಬೋರ್ಷನ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಚೆನ್ನಾಗಿ ಯೋಚನೆ ಮಾಡಿ. ಅವಳೇನು ನನ್ನ ಶತ್ರು ಅಲ್ಲ ರೀ. ಅವಳಿಗೆ ಮಕ್ಕಳಾಗ್ದಾಗೆ ನಾನು ಅನ್ಯಾಯ ಮಾಡೋದಿಕ್ಕೆ. ಡಾಕ್ಟರ್, ನನಗೊಂದು ಸಹಾಯ ಮಾಡ್ತೀರಾ? ಹೇಳಿ. ಏನು ಹೇಳ್ತೀರಾ ಡಾಕ್ಟರ್? ಸರಿ, ನೀವು ಹೇಳ್ದಾಗೆ ಮಾಡೋಣ. ಸರಿ ಡಾಕ್ಟರ್, ಇಡ್ತೀನಿ. ಅವನಿ, ಇಳಿ. ನಡಿ. ಅಮ್ಮ, ಅಪ್ಪ, ಎಲ್ಲರೂ ಬೇಗ ಬನ್ನಿ. ಏನ್ ಶ್ರೀಕರ್? ಇಬ್ಬರು ಮುಖದಲ್ಲೂ ಆನಂದ ತುಂಬಿಕೊಂಡಿದೆ. ಏನ್ ವಿಷಯ? ನೀವು ಕೂಡ ನಮ್ಮ ಹಾಗೆ ತುಂಬಾ ಸಂತೋಷದಿಂದ ಸಂಭ್ರಮ ಪಡೋ ವಿಷಯ ಅಪ್ಪ. ಏನು ಅದು? ನೀವು ಅಜ್ಜಿ ತಾತ ಆಗ್ತಿದ್ದೀರಾ. ಏನು? ಹೌದಮ್ಮ, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಅವನಿಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ. ಶ್ರೀಕರ್, ಎಷ್ಟು ಸಂತೋಷವಾದ ವಿಷಯ ಹೇಳಿದ್ಯಲ್ಲಪ್ಪ. ಒಂದ್ ನಿಮಿಷ ಇರಿ. ಇವರಿಬ್ರು ತಂದೆ ತಾಯಿಗಳಾಗ್ತಿದ್ದಾರೆ. ಇಬ್ಬರಿಗೂ ಕಂಗ್ರಾಟ್ಸ್ ಹೇಳೋದಕ್ಕೆ ನಿಮ್ ಮನ್ಸ್ ಬರ್ತಿಲ್ವಾ? ಕಾಂಗ್ರಾಟ್ಸ್ ಅವನಿ. ನಿನ್ನ ಆಶೀರ್ವಾದದ ಬಲದಿಂದ ನನ್ನ ಸೊಸೆ ಗರ್ಭಿಣಿ ಆಗಿದ್ದಾಳೆ. ಅವನಿನ್ನ ಚೆನ್ನಾಗಿ ನೋಡ್ಕೋತಾಯಿ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ಸ್. ನಮ್ಮ ಹಾಗೆ ನೀವು ಕೂಡ ವಾರಸ್ತಾರನ್ ಹುಡಿಸ್ತಾ ಇದ್ದೀರಾ. ಸೂಪರ್ ಕಣೋ, ಸೆಕೆಂಡ್ ಕೊಡು.
ಶುಭವಾರ್ತೆನ ಹೇಳಿದ್ರಿ ಅಲ್ವಾ, ಅದಕ್ಕೆ ಅಮ್ಮನವರ ಪ್ರಸಾದದಿಂದ ಬಾಯಿ ಸಿಹಿ ಮಾಡ್ತಿದ್ದೀನಿ. ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ಬೇಕು. ಸರಿ ವೇದ. ಅಷ್ಟೇ ಅಲ್ಲ, ನಮ್ಮ ಹಳ್ಳಿ ಸುತ್ತ ಇರೋ 10 ಊರ್ಗೂ ಡಂಗೂರ ಸಾರಿಸ್ಬೇಕು. ಸರಿ ಆಯ್ತು. ಡಂಗೂರ ಮಾಮೂಲಿಯಾಗಿರ್ಬಾರ್ದು. ವೇದವತಿಯವರಂತ ಜಾತಕ ಇರೋ ಮಗು ಅವನಿಗೆ ಹುಟ್ಟುತ್ತೆ ಅಂತ ಡಂಗೂರ ಸಾರಿಸ್ಬೇಕು. ಸರಿ. ಆ ಅಮ್ಮನವರು ನಿನಗೆಷ್ಟು ಬೇಗ ಕರುಣಿಸಿದ್ರು ನೋಡಿದ್ಯಾನಮ್ಮ. ನನ್ನ ಜಾತಕ ಹೊಂದಿರೋ ಸೊಸೆ ನನ್ನ ಮನೆಗೆ ಬರಬೇಕು ಅನ್ಕೊಂಡೆ. ಇಷ್ಟು ಕಾಲ ಆದ್ಮೇಲೆ ನನ್ನ ಮೊಮ್ಮಗಳ ರೂಪದಲ್ಲಿ ಬರ್ತಿರೋದಕ್ಕೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಸಿದ್ದೇಶ್ವರ ಸ್ವಾಮಿ ಹೇಳ್ದಾಗೆ ನಡೀತಿದೆ, ಎಲ್ಲ ಹಾಗೆ ನಡೀತಿದೆ. ಅತ್ತೆ, ಅಕ್ಕ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಕ್ ಏನಿದೆ ಸುಜಾತ? ಅತ್ತೆಗೆ ಇಷ್ಟವಾಗಿರೋ ಸೊಸೆ ಅವನಿ ಫ್ಯೂಚರ್ ಅಂತೂ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಹೌದು ಸುಜಾತ, ಮುದ್ದಿನ ಸೊಸೆ ಅಲ್ವಾ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಬಿಡು. ಅತ್ತೆ ಮಾವ ಏನು ಕಾಲ್ನ ಕೆಳಗಿಡಕ್ಕೆ ಬಿಡಲ್ಲ, ಕಾಲ್ ಹತ್ರಕ್ಕೆ ಎಲ್ಲಾನು ತಗೊಂಡು ಹೋಗ್ತಾರೆ. ಇವಳಿಗೆ ಅಷ್ಟೊಂದ್ ಸೇವೆ ಮಾಡ್ತಾ ಇದ್ದಾರೆ. ನೋಡು, ಅಪ್ಪ ಅಮ್ಮನ ಮುಖ ಸ್ಟೇಡಿಯಂಲ್ಲಿರೋ ಲೈಟ್ ಹಾಗೆ ಹೇಗೆ ಹೊಳಿತಾ ಇದೆ ಅಂತ. ಅದೇ ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಮಾತ್ರ ಮುಖ ಬಾಡ್ ಹೋಗಿತ್ತು. ಎಷ್ಟೇ ಬೇಡ ಅಂತ ಅನ್ಕೊಂಡ್ರು ನಾನು ಸೊಸೆ ಅನ್ನೋ ವಿಷಯ ದೊಡ್ಡೋರಿಬ್ರಿಗೂ ಗಮನಕ್ಕೆ ಬರ್ದೇ ಇರೋ ಹಾಗಾಗಿದೆ. ಮೋಸ ಮಾಡೋ ಸೊಸೆ ಮೇಲಿರೋ ಅಭಿಮಾನಕ್ಕೂ ತ್ಯಾಗ ಮಾಡೋ ಸೊಸೆ ಮೇಲಿರೋ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾವ್ ಹೇಳ್ತಾ ಇರೋದು ಕೂಡ ಅದನ್ನೇ ಬಿಡಿ. ನಿಮ್ಮನೆ ಗಲಾಟೆನ ಸ್ವಲ್ಪ ನಿಲ್ಲಿಸಿ. ಮೊದಲು ನನ್ನ ಭಯನ ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್, ನೀವೇ ಹೇಳಿ. ಇದಕ್ಕೂ ಮುಂಚೆ ನಾನು ಹೇಳಿದ ವಿಷಯನ ಸುಜಾತ ಅವರು ನಿಮ್ಮ ಹತ್ರ ಹೇಳಿದ್ದಾರೆ ಅಂತ ನನ್ನ ಹತ್ರ ಹೇಳಿದ್ರು. ಇಂಥ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಲ್ಲೂ ಅವನಿಯಿಂದ ನೀವ್ ಯಾಕೆ ಮಗುನ ಕೇಳ್ತಿದ್ದೀರಾ? ನೋಡಮ್ಮ, ಅವನಿಗೆ ಏನೂ ಆಗಲ್ಲ. ಅಮ್ಮನವರ ಆಶೀರ್ವಾದನೇ ಅಲ್ಲ, ಅವನಿಲಿ ಅಮ್ಮನವರ ಶಕ್ತಿ ಕೂಡ ಇರುತ್ತೆ. ಮೇಲಾಗಿ ಹುಟ್ಟೋಳು ಅದ್ಭುತ ಜಾತಕ ಹೊಂದಿರೋ ಹೆಣ್ಮಗಳು. ನಿಮ್ ನಂಬಿಕೆ ನಿಮ್ಗಿರ್ಬೋದು, ಬಟ್ ನೀವು ಅವನಿ ಲೈಫ್ನ ರಿಸ್ಕ್ನಲ್ಲಿ ಇಡ್ತಿದ್ದೀರಾ. ನೀವು ಈ ಕುಟುಂಬಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ ಮುಂದೆ ಹೆಜ್ಜೆ ಇಡ್ತಿದ್ದೀರಾ. ಇಂಥ ಸಿಚುವೇಶನ್ ಅಲ್ಲಿ ನೀವು ಮಗುನ ಮಾಡ್ಕೊಳ್ದೇ ಇದ್ರೆ ತುಂಬಾ ಸೇಫ್. ನಿಮ್ಗೆ ಯೂಟ್ರಸ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಲ್ವಾ? ನನ್ನ ಸೊಸೆನ ಅಪಾಯಕ್ಕೆ ತಳ್ಳೋದು ನನಗೇನಾದ್ರೂ ತಮಾಷೆನ ತಾಯಿ? ನನ್ನ ಸೊಸೆಗೆ ಏನೂ ಆಗಲ್ಲ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ. ವಿಶ್ವಾಸ ಅಂತ ನೀವ್ ಅಂದ್ಕೋತಿದ್ದೀರಾ, ದಡ್ರು ಅಂತ ನಾನು ಹೇಳ್ತಿದ್ದೀನಿ. ನಿಮ್ ಸೊಸೆ ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ. ಆಮೇಲೆ ನಿಮ್ಮಿಷ್ಟ. ಇನ್ನು ನಾನು ಹೊರಡ್ತೀನಿ. ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂತ ಡಾಕ್ಟರ್ನ ಕರ್ಕೊಂಡು ಬಂದೆ. ಈಗಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ನಿಮ್ಮಂಥ ದುಷ್ಟರು ಇನ್ನೊಬ್ರು ಇರೋದಿಲ್ಲ. ಸುಜಾತ, ನೀನ್ ಗಾಬರಿ ಆಗ್ಬೇಡ. ಬೇಕಾದ್ರೆ ದೇಶದಲ್ಲಿರೋ ದೊಡ್ಡ ಡಾಕ್ಟರ್ಗಳನ್ನ ಕರೆಸಿ ಅವನಿ ಡೆಲಿವರಿ ಮಾಡಿಸ್ತೀವಿ. ಹೌದಮ್ಮ, ಇರುವೆ ಕಚ್ಚೋ ಅಂತ ಅಪಾಯ ಕೂಡ ಇಲ್ದೇ ಇರೋ ಹಾಗೆ ನೋಡ್ಕೋತೀವಿ. ನೀನೇನು ಭಯ ಪಡ್ಬೇಡ. ಜಾತಕಕ್ಕೆ ತುಂಬಾ ಬೆಲೆ ಕೊಡೋ ನಿಮ್ಮ ಅಪ್ಪ ಅಮ್ಮ ಆ ಆಸೆಯಿಂದ ಅವನಿನ ಬಲಿ ತಗೋತಿದ್ದಾರೆ. ಅಷ್ಟಕ್ಕೂ ನೀನ್ ಹೇಗೆ ಒಪ್ಕೋತಿದ್ಯಾ ಶ್ರೀಕರ್? ನೀನ್ ಕೂಡ ಅವ್ರ ಮಾತಿಗೆ ಬಿದ್ದೋಗ್ತಿದ್ಯಾ ಏನೋ? ಅವನಿ ನಿರ್ಧಾರನೇ ನನ್ನ ನಿರ್ಧಾರ. ಅದನ್ ಮೀರಿ ನಾನೇನು ಹೇಳಕ್ಕಾಗಲ್ಲ. ಅವನಿ, ನಿಮ್ಮತ್ತೆ ಅಂತ ಜಾತಕ ಇರೋ ಮೊಮ್ಮಗಳು ಇವ್ರಿಗೆ ಅಗತ್ಯ. ಯಾಕಂದ್ರೆ ಸಂಪ್ರದಾಯ ಆಚಾರ ಮುಂದಿನ ತಲೆಮಾರಿಗೆ ಹೋಗುತ್ತೆ ಅನ್ನೋ ಸ್ವಾರ್ಥ ಇವ್ರದ್ದು.
ಆದ್ರೆ ನಿನ್ ಪರಿಸ್ಥಿತಿ ಏನು? ಈ ವಿಷಯದಲ್ಲಿ ನೀನ್ ತಲೆ ಹಾಕದೇ ಇರೋದೇ ಒಳ್ಳೇದು ಅಕ್ಕ. ಅವಳು ಅಕ್ಕ ಅಲ್ಲ ಅಮ್ಮ ಅಂತ ಯಾವಾಗ್ಲೂ ಹೇಳ್ತೀಯಲ್ವಾ? ಮತ್ತೆ ಈ ವಿಷಯದಲ್ಲಿ ನಿನ್ನ ಅಮ್ಮನ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ಅವನಿ? ಪಾಪ ನಿನ್ನ ಅಕ್ಕ ನಿನ್ ಬಗ್ಗೆ ಎಷ್ಟು ಕಷ್ಟಪಡ್ತಿದ್ದಾಳೆ ನೋಡು. ಅಷ್ಟಕ್ಕೂ ಏನಿ ಪಂಚಾಯ್ತಿ? ಅತ್ತೆ ಏನೋ ಮಗುನ ಮಾಡ್ಕೋ, ಅಕ್ಕ ಏನೋ ಮಗುನ ಮಾಡ್ಕೋಬೇಡ ಅಂತ ಯಾವಾಗ ಮುಗಿಯುತ್ತಿದು? ಡಾಕ್ಟರ್ನ ಜೊತೆ ಕರ್ಕೊಂಡು ಬಂದು ಹೇಳ್ಬೇಕಾಗಿರೋದನ್ನ ಹೇಳ್ದೆ ಅಲ್ವಾ? ಇನ್ನು ಹೊರಡು. ಕೊನೆ ಸಲ ಕೇಳ್ತಿದ್ದೀನಿ, ನಿನ್ ನಿರ್ಧಾರ ಏನವನಿ? ನೀನ್ ಎಷ್ಟೇ ಸಲ ಕೇಳಿದ್ರು ನನ್ನ ನಿರ್ಧಾರ ಅದೇ ಅಕ್ಕ. ಮಗು ಹುಟ್ಲೇಬೇಕು. ಭೂಮಿ ಮೇಲೆ ಬರ್ಲೇಬೇಕು. ನನ್ನ ಅತ್ತೆಯಿಂದ ಅಮ್ಮನವ್ರ ಆಚಾರಗಳನ್ನ ಆ ಮಗು ಪಡ್ಕೊಳ್ಳೇಬೇಕು. ಈ ವಿಷಯದಲ್ಲಿ ಇನ್ನು ನೀವು ತಲೆ ಹಾಕ್ಬೇಡಿ ಸುಜಾತ ಅವರೇ. ಇದು ನಮ್ಮ ವೈಯಕ್ತಿಕ ವಿಷಯ, ನಮ್ಮ ಕುಟುಂಬದ ವಿಷಯ. ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯೇನೆ? ನೀನ್ ಮಗುನ ಹೆತ್ರೆ ನಿನಗೆ ತೊಂದರೆ ಆಗುತ್ತೆ ಅಂತ ಆ ಜಂಗಮದೇವ್ರು ಹೇಳಿದ್ದಾರೆ ಕಣೆ. ಏನು? ಹೌದೇ? ಅವ್ರು ನಿನ್ ಬಗ್ಗೆ ಏನ್ ಹೇಳಿದ್ರು ಅಂತ ಗೊತ್ತಾ? ಅವನಿಗೆ ಮಕ್ಕಳಾಗೋ ಯೋಗ ಇದೆಯಮ್ಮ. ಆ ಸಂತಾನ ಅವನಿ ಪಾಲಿಗೆ ಒಂದು ಸಮಸ್ಯೆಯಾಗಿ ಬದಲಾಗತ್ತೆ. ಹುಟ್ಟೋ ಅಂಥ ಮಗುವಿನಿಂದ ಅವನಿಗೆ ಹೊಸ ಸಮಸ್ಯೆಗಳು ಸುತ್ತಕೊಳ್ಳುತ್ತೆ. ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ಅವತ್ತು ನಿಮ್ ಮನೇಲಿ ನಡೆದ ಸಂತಾನ ಲಕ್ಷ್ಮಿ ವ್ರತಕ್ಕೆ ನಾನು ಬಂದೆ. ನಿನ್ನ ಹತ್ರ ಹೇಳೋ ಪ್ರಯತ್ನ ಕೂಡ ಮಾಡಿದೆ, ಆದ್ರೆ ನೀನ್ ಕೇಳಿಸ್ಕೊಳ್ಳಿಲ್ಲ. ಆ ಮಾತನ್ನೆಲ್ಲ ಇಲ್ಲೋಡು ನಿಮ್ಮತ್ತೆ ಕೇಳಿಸ್ಕೊಂಡ್ರು. ಎಲ್ಲಿ ನಿನ್ ಮನಸ್ಸು ಬದಲಾಗುತ್ತೋ ಅಂತ ನಿಮ್ಮತ್ತೆ ಏನ್ ಮಾಡಿದ್ಲೋ ಗೊತ್ತಾ? ನಿನ್ನ ಹತ್ರ ಆಣೆ ಮಾಡಿಸ್ಕೊಂಡ್ಲು. ಹುಟ್ಟೋ ಮಗು ವಿಷಯದ ಬಗ್ಗೆ ಯಾರು ನಿನ್ನ ಹತ್ರ ಏನೇ ಹೇಳಿದ್ರು ಅವ್ರ ಮಾತನ್ನ ಕೇಳಲ್ಲ ಅಂತ, ಎಷ್ಟೇ ಕಷ್ಟಗಳು ಎದುರಾದ್ರೂ ಮಗುನ ಹೆರ್ತೀನಿ ಅಂತ ನನಗೆ ಮಾತು ಕೊಡ. ಜಾಗ್ರತೆ ವಹಿಸಿದ್ಲು. ನಿಮ್ಮತ್ತೇಲಿ ಎಷ್ಟು ಸ್ವಾರ್ಥ ಇದೆಯೋ ಒಂದ್ಸರಿ ಚೆನ್ನಾಗಿ ಯೋಚನೆ ಮಾಡು. ಇಂಥವ್ರಿಗೆ ನೀನ್ ವಾರಸ್ದಾರನ ಕೊಡೋದು ಅಗತ್ಯ ಅಂತ. ಹೇಳಿದ್ದನ್ನ ನೀವು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನೀವ್ ಹೀಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನೀವ್ ನನ್ನ ಹತ್ರ ಆಣೆ ಮಾಡಿಸ್ಕೊಳ್ಳೋವರೆಗೂ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನೀವ್ ಆಣೆ ಮಾಡಿಸ್ಕೊಳ್ಳಿಲ್ಲ ಅಂದಿದ್ರು ನನ್ ಮಗುನ ಹೆರ್ತೀನಿ ಅತ್ತೆ. ಮಕ್ಕಳನ್ನ ಹೆರೋದು, ಈ ವಂಶಕ್ಕೆ ಕೊಡೋದು ನನ್ ಜವಾಬ್ದಾರಿ. ಮಕ್ಕಳನ್ನ ಹೆರೋದು, ಅಮ್ಮ ಅಂತ ಕರೆಸ್ಕೊಳ್ಳೋದು ಹೆಣ್ಣಿಗೆ ಒಂದು ವರ. ನನ್ ಗಂಡನ್ನ ತಂದೆಯಾಗಿ ಮಾಡಿ ಸಮಾಜದಲ್ಲಿ ಅವ್ರ ಗೌರವನ ಹೆಚ್ಚಿಸೋದು ನನ್ ಧರ್ಮ. ಹಾಗಿರುವಾಗ ನಾನು ತಾಯಿ ಆಗ್ತೇನೆ, ಹಾಗೆ ಇರ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ ಅತ್ತೆ? ಅಕ್ಕ, ನನ್ ಮೇಲ್ ನಿನಗೆ ಪ್ರಾಣ ಕೊಡೋಷ್ಟು ಪ್ರೀತಿ ಇದೆ, ಇಲ್ಲ ಅನ್ನಲ್ಲ. ಆದ್ರೆ ನಂಗೆ ಯಾವುದೋ ಅಪಾಯ ಆಗತ್ತೆ ಅಂತ ಮಗುನ ಹೆರ್ತೇನೆ, ಹೇಗಿರ್ತೀನಿ ಅಕ್ಕ? ಹೊಟ್ಟೆನಲ್ಲಿರೋ ಮಗುನ ಹೇಗ್ ಸಾಯಿಸ್ತೀನಿ? ತಾಯಿ ಪ್ರಾಣ ಕೊಡ್ಬೇಕೇ ಹೊರತು
ತೆಗಿಬಾರ್ದು ಅಲ್ವಾ ಅಕ್ಕ? ಸೌಮ್ಯ ನಿನ್ ಹೊಟ್ಟೆಲಿರ್ಬೇಕಾದ್ರೆ ಡಾಕ್ಟರ್ ನಿನ್ ಹತ್ರ ಬಂದು ಯಾರೋ ಒಬ್ರೇ ಬದುಕ್ತಾರೆ ಅಂತ ಹೇಳಿದ್ರೆ ನೀನೇನ್ ಹೇಳ್ತಾ ಇದ್ದೆ? ಮಗುನೇ ಬದುಕ್ಸಿ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅಮ್ಮನವ್ರ ಮೇಲೆ ಭಾರ ಹಾಕಿದೀನಿ. ನೀನ್ ಭಯ ಪಟ್ಟ ಹಾಗೆ ಏನೂ ಆಗೋದಿಲ್ಲ ಅಕ್ಕ. ನನ್ ಸೊಸೆ ಹೇಳಿದ್ ಕೇಳಿಸ್ತಾ? ಇನ್ ಹೊರಡು. ಈ ಮನೆಗೋಸ್ಕರ ನೀನ್ ಪ್ರಾಣನಾದ್ರೂ ಕೊಡ್ತೀಯ ಅಂತ ಗೊತ್ತಿದ್ದು ಕೂಡ ನಾನು ಎಂತ ಕೆಲಸ ಮಾಡಿದೆ ನೋಡು. ಅದು ನನ್ ತಪ್ಪೇ, ನನ್ ತಪ್ಪು. ನಾನು ಮಗುನ ಹೆರಲ್ಲ ಅಂತೀಯೇನೋ ಅಂತ ತುಂಬಾ ಭಯ ಪಟ್ಟಿದ್ನಮ್ಮ. ನಿಮ್ಮಂತ ಒಳ್ಳೆ ಜಾತಕದವಳು ಹುಟ್ಟತಾ ಇದ್ದಾಳೆ, ಒಬ್ಳು ಕಾರಣ ಜನ್ಮಳು ಹುಟ್ಟತಾ ಇದ್ದಾಳೆ. ಹೆರ್ದೇನೆ ಸುಮ್ಮನೆ ಆಗ್ತೀನಿ ಅಂತ ಹೇಗೆ ಅನ್ಕೋತೀರಾ ಅತ್ತೆ? ಶ್ರೀಕರ್, ಅವನಿನ್ನ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು. ಇವತ್ತಿಂದ ನಾವೆಲ್ಲರೂ ತುಂಬ ಅಲರ್ಟಾಗಿರಬೇಕು. ಅವನಿಗೆ ಯಾವ ಕಡೆಯಿಂದನೂ ಕೂಡ ಯಾವುದೇ ಅಪಾಯನೂ ಬರ್ದಿರೋ ಹಾಗೆ ನೋಡ್ಕೋಬೇಕು ರೀ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಸೀನ್ ಎಲ್ಲ ಉಲ್ಟಾ ಆಗೋಯ್ತು. ಸುಜಾತ ಅವರು 2 ಸಾರಿ ತುಂಬಾ ಸ್ಟ್ರಾಂಗ್ ಆಗಿ ಮಗುನ ಹೇರಬಾರ್ದು ಅಂತ ಹೇಳಿದ್ರು. ಈ ಮನೇಲಿರೋರು ಮಾತ್ರ ಯಾರು ಕೇಳಲೇ ಇಲ್ಲ. ಅಪ್ಪ ಅಮ್ಮ ಶ್ರೀಕರ್ ಅವನಿಗೆ ಹುಟ್ಟೋ ಮಗು ವಿಷಯದಲ್ಲಿ ಅವನಿನ ಆಕಾಶದ ಎತ್ತರಕ್ಕೆ ಎತ್ತಿದ್ದಾರೆ. ಈಗ ಅವನಿನ ಹೊಗಳುತ್ತಿದ್ದಾರೆ. ಆಮೇಲೆ ಅವಳಿಗೆ ಹುಟ್ಟೋ ಮಗುನ ದೇವತೆ ಥರ ಪೂಜಿಸ್ತಾರೆ. ನಮಗೆ ಹುಟ್ಟೋ ಮಗುನ ಮಾತ್ರ ಒಬ್ಬ ಕೆಲಸದವನ ಹಾಗೇನೆ ನೋಡ್ತಾರೆ. ಫ್ಯೂಚರ್ ಬಗ್ಗೆ ನಾವು ದೊಡ್ಡ ದೊಡ್ಡ ಸ್ಕೆಚ್ ಹಾಕೊಂಡಿದ್ವಿ. ನಮ್ಮಿಬ್ರು ಬದುಕು ಬೀದಿ ಪಾಲಾಗೋದು ಕಾಣಿಸ್ತಾ ಇದೆ. ಬರೋಕೆ ಬಿಡಲ್ಲ ಕೃಷ್ಣ. ಪರಿಸ್ಥಿತಿನ ಅಲ್ಲಿವರೆಗೂ ಬರಕ್ ಬಿಡಲ್ಲ. ಬಂದಾಗಿದೆ. ಬರ್ದೇ ಇರೋ ಹಾಗೆ ನೀನೇನ್ ತಡೆಯೋದು? ಭಯಂಕರವಾದ ತೂಫಾನ್ನ ಹೇಗೆ ತಡೆಯಕ್ಕಾಗಲ್ಲ ಅನ್ನೋದು ನಿಜನೋ, ಭಯಂಕರವಾಗಿರೋ ಆ ನಿಜನ ತಡೆಯೋದು ಕೂಡ ನಿನ್ ಕೈಲಿ ಆಗಲ್ಲ ಅನ್ನೋದು ಅಷ್ಟೇ ನಿಜ. ಅದಕ್ಕೆ ಇನ್ಮುಂದೆ ನಾವು ಈ ಮನೆಯಲ್ಲಿ ರಾಜಿಯಾಗಿ ಬದುಕೋದು ತಪ್ಪೇ ಅಲ್ಲ. ಬೀಗದ ಜೊತೆಗೆ ಬೀಗದ ಕೈ ಕೂಡ ತಯಾರಾಗತ್ತೆ ಕೃಷ್ಣ. ಹಾಗೇನೆ ಪ್ರಾಬ್ಲಮ್ ಜೊತೆಗೆ ಸೊಲ್ಯೂಷನ್ ಕೂಡ ಹುಟ್ಟಿರತ್ತೆ. ಸೊಲ್ಯೂಷನ್ ಹುಡ್ಕೋಣ. ಏನ್ ಹುಡುಕ್ತಿಯೋ ಏನು, ನಮ್ ಟೈಮ್ ಆಗೋಯ್ತು ಅನ್ನೋದು ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಒಳ್ಳೆ ದಿನಕ್ಕೂ 24 ಗಂಟೆನೆ, ಕೆಟ್ಟ ದಿನಕ್ಕಾದ್ರೂ 24 ಗಂಟೆನೆ ಕೃಷ್ಣ. ನಮಗೂ ಟೈಮ್ ಬರತ್ತೆ. ಯಾಕೆ ಅಷ್ಟೊಂದು ಭಯ ನಿನ್ಗೆ? ನಮಗ್ ಹುಟ್ಟೋ ಮಗು ಕೆಲಸದವನಾಗ್ತಾನೆ, ಅವನಿಗೆ ಹುಟ್ಟೋ ಮಗು ದೇವತೆಯಾಗಿ ಪೂಜಿಸಲ್ಪಡತ್ತೆ ಅಂತ ಅನ್ಕೋಬೇಡ ಅಂತಿದ್ಯಲ್ಲ, ನಂಗೆ ಹಾಗೆ ಅನಿಸ್ತಿದೆ. 2 ಮಕ್ಳು ಇರಲ್ಲ, ಒಂದೇ ಮಗು ಈ ಮನೆ ವಾರಸ್ದಾರನ್ ಸ್ಥಾನದಲ್ಲಿರತ್ತೆ. ಯಾಕೆ ನಾವು ಡ್ರಾಪ್ ಆಗ್ತಾ ಇದೀವಾ? ಅವನಿನ ಡ್ರಾಪ್ ಮಾಡಿಸ್ತಾ ಇದ್ದೀನಿ. ಹೇಗೆ? ಅವನಿಗೆ ಮಗು ಆಗೋದಕ್ಕೆ ಬಿಡಲ್ಲ. ಡೆಲಿವರಿ ಆಗೋದ್ರೊಳಗೆ ಆ ಮಗು ಈ ಜಗತ್ತನ್ನೇ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ಏನೇನು? ಇನ್ನೊಂದ್ಸಲ ಹೇಳು. ಅವನಿ ಮಗುನ ಹೆರ್ದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಡೆಯೋದು ಮಾತ್ರ ಕಷ್ಟ. ಅಸಾಧ್ಯ ಅನ್ನೋ ಪದ ನನಗೆ ಗೊತ್ತೇ ಇಲ್ಲ, ಸಾಧಿಸ್ ತೋರಿಸ್ತೀನಿ ಅಂತ ಮರ್ತೋಗಿದ್ಯಾ? ಅವತ್ತೇ ಬೇರೆ, ಇವತ್ತೇ ಬೇರೆ. ಯಾವ ದಿನ ಆದ್ರೂ ನಮಗೆ ಅನುಕೂಲವಾಗಿ ನಡಿಲೇಬೇಕು. ಸದ್ಯದಲ್ಲೇ ನೀನು ಗುಡ್ ನ್ಯೂಸ್ ಕೇಳ್ತೀಯಾ? ರೆಡಿ ಆಗಿರು ಬೇಬಿ. ಪರ್ ಸಪೋಸ್ ನೀನ್ ಅನ್ಕೊಂಡ್ ಹಾಗೇನೆ ನಾವು ಮಾಡ್ದೆ ಅಂತಾನೆ ಅನ್ಕೊಳ್ಳೋಣ. ಆ ವಿಷಯ ಏನಾದ್ರೂ ಬಯಲಾಯ್ತು ಅಂದ್ರೆ, ಮೊನ್ನೆ ನಮ್ಮಮ್ಮ ತ್ರಿಶೂಲನ ಬೇಕು ಅಂತಾನೆ ಅವಳು ಗುರಿ ತಪ್ಸಿದ್ಲು. ಆದ್ರೆ ಈ ಸಲ ತಪ್ಸಲ್ಲ, ಎತ್ತಿ ಎದೆಗೆ ಚುಚ್ಚುತ್ತಾಳೆ. ಅವಾಗಿನ ವಿಷಯನ ಅವಾಗ್ಲೇ ನೋಡ್ಕೊಳ್ಳೋಣ. ಅವನಿ ಮಗುನ ಅಂತ್ಯ ಮಾಡೋದಕ್ಕೆ ಇನ್ನು ನನ್ನ ಪ್ಲಾನ್ನ ನಾನು ಶುರು ಮಾಡ್ಕೋತೀನಿ.